ಹಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಲಾಗ್ನಲ್ಲಿ ನಂದು ವೀಕೆಂಡ್ ಹೇಗಿತ್ತು ಅಂತ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ವೀಕೆಂಡ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ಆ್ಯಡ್ ಮಾಡಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಏನಾದರೂ ಕ್ಲೀನಿಂಗ್ ಟಾಸ್ಕ್ ಇಟ್ಕೊಳ್ಳೋಣ ಅಂದ್ಬಿಟ್ಟು, ಹೆಂಗೂ ವರಮಹಾಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬರ್ತಾ ಇದೆಯಲ್ಲ, ಸೊ ಡೀಪ್ ಕ್ಲೀನಿಂಗ್ ಮಾಡಿಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮಕ್ಕಳಿಗೆ ಸ್ವಲ್ಪ ಹಾಲೆಲ್ಲ ಹಾಕ್ಕೊಟ್ಟು ನೆಕ್ಸ್ಟು ಲೈಟಾಗಿ ಬ್ರೇಕ್ಫಾಸ್ಟ್ ಸಹ ಮಾಡಿಬಿಡ್ತಾ ಇದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಇಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಂತೂ ತುಂಬಾ ಈಸಿ ರೆಸಿಪಿ. ಬೆಂಡೆಕಾಯಿನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇಷ್ಟಿದ್ರೆ ಸಾಕು. ಎಲ್ಲ ಮಸಾಲೆ ಪುಡೀಸು ಆ್ಯಡ್ ಮಾಡ್ತೀನಿ. ಸೊ ಇದು ಟೇಸ್ಟಿಯಾಗೂ ಇರುತ್ತೆ ಮತ್ತು ಕ್ವಿಕ್ಕಾಗೂ ಆಗುತ್ತೆ, ಮತ್ತು ಬೆಂಡೆಕಾಯಿ ತುಂಬ ಹೆಲ್ತಿನೂ ಹೌದು. ಸೊ ಇದು ರೆಸಿಪಿ ನೋಡೋದಾದರೆ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು. ನೀವು ಬೇಕಾದರೆ ಈ ಟೈಮಲ್ಲಿ ಟೊಮೆಟೊ ಸಹ ಹಾಕೋಬೋದು, ಬಟ್ ನಾನು ಇವತ್ತು ಮಾಡೋ ರೆಸಿಪಿಯಲ್ಲಿ ಹಾಕ್ಕೊಳ್ತಾ ಇಲ್ಲ. ಬಟ್ ಟೊಮೆಟೊ ಹಾಕ್ಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ. ಸೊ ಇದು ನೀಟಾಗಿ ಬೆಳ್ಳುಳ್ಳಿ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿ ಹಾಕಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಸಿಮ್ಮಲ್ಲೇ ಹುರ್ಕೋಬೇಕು. ಇದು ಸ್ಟಿಕ್ಕಿನೆಸ್ ಹೋಗೋ ತನಕ ಲಿಡ್ ಕ್ಲೋಸ್ ಮಾಡಿ ಹುರ್ಕೊಂಡ್ರೆ ಅದು ಸ್ಟಿಕ್ಕಿನೆಸ್ ಎಲ್ಲ ಹೋಗುತ್ತೆ. ಸೊ ಸಿಮ್ಮಲ್ಲೇ ಮಾಡೋದ್ರಿಂದ ಇದು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಅಂದರೆ ಜಾಸ್ತಿ ಉರಿ ಇಟ್ಕೊಂಡು ಮಾಡಬಾರ್ದು. ಲಾಸ್ಟಲ್ಲಿ ಒಂದು 3/4 ಬೆಂದ ಮೇಲೆ ಎಲ್ಲ ಮಸಾಲೆ ಪುಡಿ ಹಾಕಿದ್ದೀನಿ. ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇಷ್ಟು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಂಡಿದ್ದೀನಿ. ಸೊ ಹೀಗಿತ್ತು ನನ್ನ ಒಂದು ಬ್ರೇಕ್ಫಾಸ್ಟ್ ಮೆನ್ಯೂ. ಸೊ ಇದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನಾವೆಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಪಾರ್ಟ್ ಆಫ್ ದ ಹೌಸ್ ಕೊಟ್ಬಿಟ್ಟಿದೆ ಕ್ಲೀನಿಂಗಿಗೆ. ಅಂದರೆ ಮಕ್ಕಳಿಗೆ ಈಸಿಯಾಗಿರುವಂಥದ್ದು, ಅಂದರೆ ಬಾಗಿಲು ಮತ್ತು ಈ ಥರ ವುಡ್ ವರ್ಕು ಇಂಥದ್ದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅವರು ಖುಷಿಯಿಂದ ಮಾಡ್ತಾರೆ. ಮತ್ತು ಕ್ಲೀನಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರ ಲೈಫಲ್ಲೂ ಅದೊಂಥರ ಅಳವಡಿಸ್ಕೊಂಡು ಹೋಗ್ತಾರೆ. ಮತ್ತು ಆ ಫ್ರೆಶ್ ಫೀಲ್ ಸಿಗುತ್ತಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ಮೇಲೆ, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಮ್ಮ ಹಸ್ಬೆಂಡ್ ಅಂತೂ ಕರ್ಟನ್ಸ್ ಎಲ್ಲ ರಿಮೂವ್ ಮಾಡಿ ವಿಂಡೋಸ್ ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲರೂ ಶೇರ್ ಮಾಡ್ಕೊಂಡ್ವಿ ಒಂದೊಂದು ಪಾರ್ಟ್ ಆಫ್ ದ ಹೌಸು. ನಾನು ನೋಡಿ ಕಿಚನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫಸ್ಟು ಕಿಚನ್ ಕ್ಲೀನ್ ಆಗಿಬಿಟ್ರೆ ಒಂಥರ ಮನೇಲಿ 90% ಕ್ಲೀನ್ ಆದಂಗೆ ತುಂಬ ಇರುತ್ತೆ. ಅಂದರೆ ಎಲ್ಲ ವೆಸಲ್ಸು ಕ್ಲೀನ್ ಮಾಡಬೇಕು. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಕಾಣಿಸ್ತಾ ಇತ್ತು. ಆಲ್ಮೋಸ್ಟ್ 3 ಗಂಟೆ ಆಗೋಗಿದೆ ಇವಾಗ. ಲಂಚ್ ಟೈಮು ಇಷ್ಟೊತ್ತಲ್ಲಿ ನನಗೆ ಇವಾಗೆಲ್ಲ ಕ್ಲೀನ್ ಮಾಡಿ ಸುಸ್ತಾಗಿದ್ದೀನಿ. ಸೊ ಲಂಚೆಲ್ಲ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಔಟ್ಸೈಡ್ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಎಲ್ಲರೂ ಹಸಿತಾ ಇದೆ, ಯಾಕಂದರೆ 3 o'clock ಹೋಗಿದೆ ಅಲ್ವಾ. ಅದಕ್ಕೆ ಎಲ್ಲ ಬೇಗ ರೆಡಿಯಾಗಿ ಇವತ್ತು ಗುರು ಮೆಸ್ ಅಂತ ಒಂದು ಕೋಲಾರಲ್ಲಿ ಮೆಸ್ ಇದೆ. ಅಲ್ಲಿ ವಿಶೇಷತೆ ಏನಂದರೆ ಬಾಳೆ ಎಲೆಯಲ್ಲಿ ಈ ಮದುವೆಗಳಲ್ಲಿ ಹೆಂಗೆ ಊಟ ಬಡಿಸ್ತಾರಲ್ಲ ಆ ಥರ ಬಡಿಸ್ತಾರೆ. ತುಂಬ ದಿನದಿಂದ ಟ್ರೈ ಮಾಡಬೇಕು ಅಂದ್ಕೊಳ್ತಾ ಇದ್ದೆ. ಸೊ ಇವತ್ತು ಬಾಳೆ ಎಲೆ ಊಟ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಒಂಥರ ಟೇಸ್ಟಿಯಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಮಕ್ಕಳನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಪೋಗೋ ಪ್ಲೇಗೆ. ಇದು ಕೋಲಾರಲ್ಲಿ ಹೊಸ್ದಾಗಿ ಆಗಿರುವಂಥ ಒಂದು ಕಿಡ್ಸ್ ಪ್ಲೇ ಏರಿಯಾ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂಥರ ಈ ಬ್ಯಾಂಗ್ಳೂರು ಈ ಮಾಲ್ಸಲ್ಲೆಲ್ಲ ಇರುತ್ತಲ್ಲ ಅದೇ ಥರ ಸೆಟಪ್ ಮಾಡಿದ್ದಾರೆ. ಮತ್ತು ಆ್ಯಕ್ಟಿವಿಟೀಸ್ ಸಹ ತುಂಬಾ ವೆರೈಟೀಸ್ ಇದೆ. ಸೊ ಪ್ರೈಸ್ ಲಿಸ್ಟ್ ಹೇಳೋದಾದರೆ ವೀಕ್ ಡೇಸ್ ಆದರೆ 200 ಪರ್ ಕಿಡ್ ಚಾರ್ಜ್ ಮಾಡ್ತಾರೆ, ವೀಕೆಂಡ್ಸ್ ಆದರೆ 250 ಚಾರ್ಜ್ ಮಾಡ್ತಾರೆ. ಸೊ ನಾವು ವೀಕೆಂಡ್ ಹೋಗಿರೋದ್ರಿಂದ ಪರ್ ಕಿಡ್ಗೆ 250 ಚಾರ್ಜ್ ಮಾಡಿದ್ರು. ಸೊ ಟೋಟಲ್ 500 ಪೇ ಮಾಡಿದ್ರಿ ಫಾರ್ 1 hour. ಸೊ ಮತ್ತು ಇನ್ನೊಂದು ಮ್ಯಾಂಡೇಟ್ರಿ ಏನಂದರೆ ಸಾಕ್ಸ್ ವೇರ್ ಮಾಡಿ ಹೋಗಬೇಕು ಇದರಲ್ಲಿ ಹೋಗ್ಬೇಕಾದ್ರೆ. ಬಟ್ ನಾವು ಸಾಕ್ಸ್ ಹಾಕ್ಕೊಂಡು ಹೋಗಿರಲಿಲ್ಲ, ಅದಕ್ಕೆ ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಸೊ 1 ಪೇರ್ ಆಫ್ ಸಾಕ್ಸ್ಗೆ 40 rupees ಚಾರ್ಜ್ ಮಾಡ್ತಾರೆ. ಅದು ನಮಗೆ ನಾವೇ ಎತ್ಕೊಂಡು ಬರ್ಬೋದು. ಸೊ ಈ ರೀತಿ ಇತ್ತು ಪ್ರೈಸ್ ಲಿಸ್ಟು. ಮತ್ತು ಇನ್ನೂ ತುಂಬಾ ಗೇಮ್ಸ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಬೌಲಿಂಗ್ ಆಗಲಿ, ಹೇರ್ ಹಾಕಿ ಆಗಲಿ, ಇದೆಲ್ಲ ನಾವು ಹೋಗಿದ್ದ ದಿನ ನೀಟಾಗಿ ಅದೆಲ್ಲ ಸೆಟಪ್ ಮಾಡ್ತಾಯಿದ್ರು. ಮತ್ತು ನನ್ನ ಮಗನಿಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಬಿಲ್ಡಿಂಗ್ ಬ್ಲಾಕ್ಸು. ನಮ್ಮ ಮನೇಲಿ ಪುಟಾಣಿದು ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ಹಾಡ್ದವನು ಸಡನ್ನಾಗಿ ಇಲ್ಲಿ ಬಂದು ಇಷ್ಟು ದೊಡ್ಡ ಬಿಲ್ಡಿಂಗ್ ಬ್ಲಾಕ್ಸ್ ನೋಡಿ ಎಕ್ಸೈಟ್ ಆಗಿ ಅವನಿಗಿಂತ ಉದ್ದ ಇರೋವಂಥ ಒಂದು ಹೌಸ್ನ ಬಿಲ್ಡ್ ಮಾಡ್ತಾಯಿದ್ನು. ಮತ್ತು ಈ ಥರ ಎಲ್ಲ ಫನ್ ಆ್ಯಕ್ಟಿವಿಟೀಸ್ ಸಹ ಇತ್ತು. ಸೊ 1 hour ಅಂತೂ ಮಕ್ಕಳು ಫುಲ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ನಮಗೆ ಇದು ಯಾವಾಗ ಅನುಕೂಲ ಆಗುತ್ತೆ ಅಂದರೆ, ಯೂಶ್ವಲಿ ನಾವು ಮಾಲ್ ಹೋದಾಗೆಲ್ಲ 1 hour ಮಕ್ಕಳು ಲೈಕ್ ಎಲ್ಲ ಕಡೆ ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಆವಾಗ ಈ ಥರ ಪ್ಲೇ ಏರಿಯಲ್ಲೆಲ್ಲ
ಅವ್ರನ್ನ ಬಿಟ್ಟು ನಾವು 1 ಅವರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ವಿ. ಸೊ ಇವಾಗ ಅದೇ ಫೆಸಿಲಿಟಿ ಕೋಲಾರಲ್ಲಿದೆ. ಅಂದರೆ ನಾವು MG ರೋಡ್ಗೆ ಶಾಪಿಂಗ್ ಏನೇನೋ ಹೋದಾಗ ಮಕ್ಕಳನ್ನ ಇಲ್ಲೋಗಿ 1 ಅವರ್ ಬಿಟ್ಟು ಅವ್ರು ಅಷ್ಟರಲ್ಲಿ ಅವರು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ, ನಾವು ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ಬೋದು. ಸೊ ಈ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಎಲ್ಲರಿಗೂ ಇವಾಗ ಕೋಲಾರ ಜನತೆಗೂ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮಗೇನ ಇಂಟ್ರೆಸ್ಟ್ ಇದ್ದರೆ ಇದು ಕ್ರೀಮ್ ಫಜ್ ಅನ್ನೋ ಒಂದು ಐಸ್ ಕ್ರೀಮ್ ಶಾಪ್ ಪಕ್ಕನೇ ಮೇಲೆ ಫ್ಲೋರಲ್ಲಿದೆ, ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ. ಸೊ ಈ ಥರ ಇತ್ತು ನಮ್ಮದು ಒಂದು ಎಕ್ಸ್ಪೀರಿಯೆನ್ಸು. ನೋಡಿ ಏರ್ ಹಾಕಿ ಎಲ್ಲ ಆಲ್ರೆಡಿ ಸೆಟಪ್ ಮಾಡ್ತಾ ಇದ್ದಾರೆ, ಮತ್ತು ಕ್ರೌಡೂ ಇತ್ತು, ಅಂದರೆ ಡೀಸೆಂಟ್ ಕ್ರೌಡು. ಮಕ್ಕಳೆಲ್ಲನೂ ತುಂಬಾ ಎಂಜಾಯ್ ಮಾಡಿದ್ರು. ಸೊ ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಕೋಲಾರದವರಾಗಿ ಈ ಥರ ಮಕ್ಕಳೆಲ್ಲ ಆಟ ಆಡೋಕ್ಕೆ ಒಂದು ಪ್ಲೇಸ್ ನೋಡಿದ್ರೆ ಪೋಗೋ ಪ್ಲೇ ನಾನಂತೂ ಸಜೆಸ್ಟ್ ಮಾಡ್ತೀನಿ, ನೀವು ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ. ಸೊ ನೆಕ್ಸ್ಟು ಇಲ್ಲಿಂದ ನಾನು ಅಮ್ಮ ಮನೆಗೆ ಹೋದೆ. ರೀಸನ್ ಏನು ಅಂದರೆ ಅಮ್ಮಗೆ ಈ ಕಳಶಕ್ಕೆಲ್ಲ ಸೀರೆ ಉಡ್ಸೋದೆಲ್ಲ ಬರಲ್ಲ. ಸೊ ನಾವು ಚಿಕ್ಕ ವಯಸ್ಸಿಂದನೂ ಅಮ್ಮ ಜಸ್ಟ್ ಕಳಶಕ್ಕೆ ಉಡಿಸಿ ಮುಂದೆ ಹೊಸ ಸೀರೆ ಇಟ್ಟು ಪೂಜೆ ಮಾಡ್ತಾಯಿದ್ರು, ಅಂದರೆ ಕಳಶಕ್ಕೆ ಎಲ್ಲ ಅಲಂಕಾರ ಮಾಡಿ. ಬಟ್ ಸೀರೆ ಎಲ್ಲ ಉಡಿಸ್ತಾ ಇರಲಿಲ್ಲ. ಬಟ್ ನಾನು ಒಂದು ಫ್ರೆಂಡ್ ಮನೆಗೆ ಹೋದಾಗ ಅವ್ರ ಮನೇಲಿ ಈ ಥರ ಉಡ್ಸಿರೋದನ್ನ ನೋಡಿ ನಮ್ಮ ಅಮ್ಮಗೆ ಬಂದು ಈ ವರ್ಷ ನಾನು ಉಡಿಸ್ತೀನಮ್ಮ ಅಂತ ಹೇಳಿದಾಗ ನಮ್ಮಮ್ಮ ಆ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟು ನನ್ನ ಮದುವೆ ಆದಮೇಲೆ ಸಹ ನಮ್ಮ ಅಮ್ಮ ಮನೇಲಿ ಹೋಗಿ ಫಸ್ಟ್ ಸೀರೆ ಉಡಿಸ್ಕೊಟ್ಟು ಬರ್ತೀನಿ, ಸೊ ದಟ್ ಅವರು ಆಮೇಲೆ ಪೂಜೆ ಮಾಡ್ಕೊಳ್ತಾರೆ ಅಂತ. ಸೊ ಇದು ಯಾವ ರೀತಿ ಉಡಿಸ್ದೆ ಸ್ಟ್ಯಾಂಡ್ ಇಲ್ದಿರೋ ಕಳಶಕ್ಕೆ ಸ್ಯಾರಿನೇ ಅಂತ ನೆಕ್ಸ್ಟು ನಮ್ಮ ಮನೇಲಿ ಉಡಿಸ್ದಾಗ ಒಂದು ವಿಲಾಗಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ಟೈಮ್ ಇರಲಿಲ್ಲ ಅಮ್ಮ ಮನೇಲಿ ಉಡಿಸ್ದಾಗ ಅದೆಲ್ಲ ವಿಡಿಯೋ ತಗೊಳ್ಳೋಕ್ಕೆ. ಸೊ ಯಾವ ರೀತಿ ಬಂದಿದೆ ಅಂದರೆ ಸ್ಯಾರಿ ಡ್ರೇಪಿಂಗು, ನಿಮಗೆಲ್ಲ ಈ ವಿಲಾಗಲ್ಲಿ ಉಡಿಸಿರೋ ಅಂಥ ಸೀರೆ ಇಷ್ಟ ಆಯಿತಾ? ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟು ಅಪ್ಪ ಸ್ವಲ್ಪ ಪಾನಿಪುರಿ ಎಲ್ಲ ತಂದಿದ್ರು. ಸೊ ನೆಕ್ಸ್ಟ್ ಅದೆಲ್ಲ ತಿಂದ್ಕೊಂಡು ನನಗೆ ಅಮ್ಮ ಸಾಂಬಾರು ಬೇರೆ ಮಾಡಿ ಕಳಿಸಿದ್ರು. ಸೊ ಮನೆಗೆ ಬಂದು ರೈಸ್ ಇಟ್ಕೊಂಡು ನಮ್ಮ ಮನೇಲಿ ಇಂಡಿಯನ್ 2 ಮೂವಿ ನೋಡಿಕೊಂಡು ನನ್ನ ಡೇ ಹೀಗಾಯಿತು. ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಇಲ್ಲ ಫಸ್ಟ್ ಟೈಮ್ಸ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.